ಎಷ್ಟೋ ಕೈಗೆ ಇದು ಮಾಡಿದವರು ಕೊಲೆ ಆರೋಪ ಏನಾಗಿ ಸರ್ ಮಾಡ್ತಾರೆ. ಇನ್ಮೇಲೆ ನಮ್ಮ ಬಾಸ್ ಕಡೆಯಿಂದ ಈ ಥರ ಆಗಲ್ಲ ಅನ್ನೋದು ನಮಗೊಂದು ನಂಬಿಕೆ ಇದೆ. ಜೈ ಡಿ ಬಾಸ್. ಸರ್, ಈಗ ದರ್ಶನ್ ಅವ್ರ ಮೇಲೆ ಈ ಬಂದಿರೋ ಆರೋಪ ನಿಮ್ಗೆ ಏನು ಅನ್ಸುತ್ತೆ? ಸರ್, ಇದು ಆರೋಪ ಅನ್ನೋಕ್ಕಿಂತ ಅವ್ರು ತುಂಬಾ ಮಾಡಿದ್ದಾರೆ ಎಲ್ಲರಿಗೂ ಒಳ್ಳೆಯದು. ಎಲ್ಲರೂ ಎಷ್ಟೋ ಆರೋಪ ಮಾಡಿ ಒಳಗಡೆ ಮುಚ್ಚಿಕೊಂಡಿದ್ದಾರೆ. ಅಂಥವ್ರನ್ನೆಲ್ಲ ಕೇಳಲ್ಲ. ಏನೋ ಇದು ಆರೋಪ ಹೊಡೆದಿದ್ದಾರೆ, ಡೇಟು ಹೌದು, ವಾರ್ನಿಂಗ್ ಮಾಡಿದ್ದಾರೆ. ಬಟ್ ಏನಾಗಿದೆ ಅನ್ನೋದು ನಮಗೂ ಗೊತ್ತಿಲ್ಲ. ಅವ್ರು ಹೊಡೆದಿರೋದು ಆ ಮಾರ್ಕೆಲ್ಲ ಅಂತ ಹೇಳ್ತಾರೆ, ಅದು ಬಟ್ ನಾಯಿ ಕಚ್ಚಿರೋದು ಅಂತಲೇ ಎಲ್ಲರಿಗೂ ವಿಷಯ ಗೊತ್ತಿರೋದು. ಎಷ್ಟೆಷ್ಟು ಅನಾಥಾಶ್ರಮಗೆ ಮತ್ತು ಅವ್ರ ಫಾರ್ಮ್ ಹೌಸ್ ಹತ್ರ ಎಷ್ಟೋ ಜನ ಹೋಯ್ತಾರೆ. ಮನೆ ಹತ್ರನೂ ಅಷ್ಟೇ, RR ನಗರದಲ್ಲಿ ಎಷ್ಟೋ ಜನ, 1000 ಜನ ಮುಂದೆ ನಿಂತ್ಕೊತಾರೆ ಅವ್ರ ಮನೆ ಹತ್ರ. ಎಷ್ಟೋ ಮಾಡಿದ್ದಾರೆ. ಅಂಥವ್ರನ್ನೆಲ್ಲ ಈ ಥರ ಎಲ್ಲ ಬ್ಯಾನ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅನ್ನೋದು ತಪ್ಪು ಸರ್. ಎಷ್ಟೋ ಕೈಗೆ ಇದು ಮಾಡಿದವರು ಕೊಲೆ ಆರೋಪ ಏನಾಗಿ ಸರ್ ಮಾಡ್ತಾರೆ. ಇಂಡಸ್ಟ್ರಿಗೆ ಏನಾದರೂ ಕನ್ನಡ ಇಂಡಸ್ಟ್ರಿಗೆ ಏನಾದರೂ ಲಾಸ್ ಆಗುತ್ತೆ ಸರ್? ತುಂಬ ಫಿಲಮ್ಗಳೇ ಕೊಟ್ಟಿದ್ದಾರೆ. ಇನ್ನೂ ಹೆಚ್ಚು ಸಿನಿಮಾ ಬರಬೇಕು ಅವ್ರ ಕಡೆಯಿಂದ. ಇನ್ನೂ 6 ಫಿಲಮ್ ಪೆಂಡಿಂಗಲ್ಲಿದೆ. ಕಾಟೇರನೇ ಲಾಸ್ಟ್ ಆಗಿರೋದು. ಇನ್ನೂ ಹೆಚ್ಚು ಸಿನಿಮಾ ಬರಬೇಕು ಅಂತಲೂ ನಾವು ಇದು ಮಾಡ್ತಾಯಿದ್ದೀವಿ. ಏನಂದರೆ ಬೇಜಾರು, ಬಾಸ್ ಹಿಂಗೆ ಮಾಡಿದ್ದಾರೆ ಅಂತ ಎಲ್ಲರೂ ಹೇಳ್ಬೇಕಾದ್ರೆ ಅದು ಬೇಜಾರಾಗ್ತದೆ ಅವರಿಂದ. ಸರ್, ಕಾಂಟ್ರವರ್ಸಿ ಅದು ಅವ್ರದ್ದು ಏನಿದೆಯೋ ಪರ್ಸ್ನಲ್ಸು ನಮ್ಗೆ ಗೊತ್ತಿಲ್ಲ ಸರ್. ಬಟ್ ಅಭಿಮಾನ ಅಂತ ಬಂದರೆ ನಮಗೆ ನೋಡಿದ್ದೀವಿ. ಯಾಕಂದರೆ ಮೆಜೆಸ್ಟಿಕ್ ಮೂವಿಯಿಂದ ಹಿಡಿದು ಕಾಟೇರ ಮೂವಿವರೆಗೂ ಎಲ್ಲ ಪ್ರತಿಯೊಂದು ಫಿಲಮು ನೋಡ್ಕೊಂಡೇ ಬಂದಿದ್ದೀವಿ, ನೋಡ್ಕೊಂಡೇ ಹೋಗ್ತಾ ಇದ್ದೀವಿ. ಕಾಂಟ್ರವರ್ಸಿ ಅನ್ನೋಕ್ಕಿಂತ ಅದು ನಾವು ಮಾತಾಡೋ ತಪ್ಪಾಯ್ತದೆ ಸರ್. ಸರ್, ಈಗ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಥರ ಆರೋಪಗಳ ಮೇಲೆ ಆರೋಪ ಬರ್ತಾ ಇರೋದು ದರ್ಶನ್ ಒಬ್ರಿಗೇನೆ. ಅದರಿಂದ ಅಭಿಮಾನಿಗಳ ಸಂಖ್ಯೆ ಏನಾದರೂ ಕಮ್ಮಿ ಆಗುತ್ತಾ? ಸರ್, ಅಭಿಮಾನಿ ಸಂಖ್ಯೆ ಇರೋದು ಅವ್ರಿಗೇನೆ ಜಾಸ್ತಿ. ಈ ಆರೋಪ ಇನ್ನು ಇಲ್ಲಿಗೆ ಸ್ಟಾಪ್ ಆದರೆ ಚೆನ್ನಾಗಿರುತ್ತೆ. ಅಭಿಮಾನಿನೂ ನೆಕ್ಸ್ಟ್ ಅವರು ಮತ್ತೆ ಅವ್ರನ್ನ ತಪ್ಪಾಗಿ ತಿಳ್ಕೊಳೋಕ್ಕಿಂತ ಮುಂಚೆ ಅದನ್ನು ನಾವೇ ಕಂಟ್ರೋಲ್ ಮಾಡ್ಕೊಳ್ಳೋದು ಸರಿ ಸರ್. ಒಂದು ಹೆಣ್ಮಗು ಅಂದಮೇಲೆ ನಮ್ಮನೇಲಿರೋದು ಹೆಣ್ಮಗುನೇ ಸರ್. ಒಂದು ಹೆಣ್ಮಗುಗೆ ತಪ್ಪಾಗ್ತಾಯಿದೆ ಅಂದರೆ ಅದನ್ನು ನಾವು ತಿದ್ದುಪಡಿಸೋದು, ಒಂದು ವಾರ್ನಿಂಗ್ ಮಾಡೋದು, ಹೊಡೆಯೋದು ಕರೆಕ್ಟೇ. ಹಂಗಂತ ಒಂದು ಹೆಣ್ಮಗು ಅವ್ರ ಮನೇಲಿ ಅವ್ರ ತಾಯಿ ಹೆಣ್ಮಗು ಅಲ್ವಾ, ಆ ಚಿತ್ರ ಎಲ್ಲ ಕಳಿಸಿದ್ರೆ ಅವಾಗೇನಾಯ್ತದೆ? ಆ ತಾಯಿಗೂ ಬೆಲೆ ಇಲ್ಲ, ಹೆಣ್ಣು ಹುಡುಗಿಗೂ ಬೆಲೆ ಇಲ್ಲ. ತಪ್ಪೇ ಸರ್. ಎಲ್ಲ ಹುಡುಗಿರು ಒಂದೇ, ಎಲ್ಲ ಹೆಣ್ಮಕ್ಳು ಒಂದೇ. ಎಲ್ಲ ಹೆಣ್ಮಕ್ಳೂ ಒಂದೇ ಥರ ಗೌರವಿಸಬೇಕು, ಒಂದೇ ಥರ ನೋಡಬೇಕು. ತಪ್ಪು ಸರ್ ಆಗಿದೆ. ಇನ್ಮೇಲೆ ನಮ್ಮ ಬಾಸ್ ಕಡೆಯಿಂದ ಈ ಥರ ಆಗಲ್ಲ ಅನ್ನೋದು ನಮಗೊಂದು ನಂಬಿಕೆ ಇದೆ. ಜೈ ಡಿ ಬಾಸ್.